ಬಂದ್ವಿ ಗೈಸ್ ಟೆಂಪಲ್ಗೆ. ಅಂತ ಜನ ಏನಿಲ್ಲ. ನಾವು ಮೊದಲು ಬಂದಾಗ ಹಿಂಗೆ ಇಲ್ಲೇ ಇಲ್ಲ ದೇವಸ್ಥಾನ. ಈಗೆಲ್ಲ ಗೈಸ್ ಮಂಗ ನೋಡಿ ಹೆಂಗೆ ನೋಡ್ತಾ ಇದೆ ಅಲ್ಲಿ. ಇದು ಗೈಸ್ ಇದು ನಮ್ಮ ಯಜಮಾನ್ರು ಅವ್ರದ ಹಳೇ ಕಾಲದ ಮನೆ. ಇಲ್ಲ ಅಲ್ಲಿ ಹೋಗ್ತಾ ಇದ್ರಲ್ಲಿ ಹಾಕ್ಸ್ತೀವಿ. ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ಚೆನ್ನಾಗೇ ಇಲ್ಲ ಗೈಸ್. ಯಾಕಂದರೆ ನನ್ನ ಗಂಟ್ಲು ಹೋಗ್ಬಿಟ್ಟಿದೆ. ತುಂಬ ಕೆಮ್ಮು, ನೆಗಡಿ, ಜ್ವರ ತುಂಬ ಇತ್ತು ನಿನ್ನೆ. ಆದರೂ ಇವತ್ತು ತಲೆ ಸ್ನಾನ ಮಾಡಿದ್ದೀನಿ. ಗೊತ್ತಿಲ್ಲ ಮತ್ತೆ ಇವತ್ತು ಜ್ವರ ಬರುತ್ತೋ ಇಲ್ವೋ ಅಂತ. ಯಾಕಂದರೆ ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಅವರು ತುಂಬ ಎಕ್ಸೈಟಾಗಿ ಕಾಯ್ತಾಯಿದ್ರು. ಸೊ ಹಂಗಾಗಿ ಆಯಿತು ಹೋಗಿ ಬರೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಗೊತ್ತಿಲ್ಲ, ಹೋಗಿ ಬರೋಣ, ಎಲ್ಲ ಒಳ್ಳೆಯದಾಗಲಿ ಅಂಥೇಳಿ ಮನೆ ದೇವ್ರಿಗೆ ಹೊರಟಿದ್ದೀವಿ. ಸೊ ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಈಗ ಅವ್ರು ಸ್ನಾನದಿಂದ ಬರಬೇಕು. ನಮ್ಮ ಅಕ್ಕನ ಕೂಡ ಬರೋಕ್ಕೆ ಹೇಳಿದ್ದೀವಿ. ಅಕ್ಕ ಬರ್ತಿದ್ದಾಳೆ. ನೈಸ್ ರೋಡಲ್ಲಿ ಜಾಯ್ನ್ ಆಗ್ತಾಳೆ ಅವಳು, ಕೆಂಗೇರಿ ಹತ್ರ. ಸೊ ನಾವಿಲ್ಲಿಂದ ಹೋಗೋಣ ಅಂತ ಹೊರಟಿದ್ದೀವಿ. ಆದರೆ ನನಗೆ ಹೆಲ್ತ್ ಸರಿ ಇಲ್ವಲ್ಲ. ಹೆಲ್ತ್ ಚೆನ್ನಾಗಿದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಗೈಸ್. ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಎಲ್ಲೂ ಹೋಗೋಕ್ಕೆ ಇಷ್ಟ ಆಗಲ್ಲ. ಬಟ್ ಈಗ ಹೋಗಿ ಸಂಜೆ 3-4 o'clock ಬಂದ್ಬಿಡೋಣಮ್ಮ, ಹೋಗಿ ಬರೋಣ ಬಾ ಅಂದರು. ಯಾಕೆ ಅವ್ರ ಆಸೆ ಇದು ಮಾಡಬೇಕು ಅಂತ ಎದ್ದು ಬೆಳಗ್ಗೆನೇ 6 ಗಂಟೆಗೆ ರೆಡಿಯಾಗಿದ್ದೀನಿ. ನೈಟೆಲ್ಲ ನಿದ್ದೆನೂ ಕೂಡ ಮಾಡಿಲ್ಲ ನಾನು. ತುಂಬ ಕೆಮ್ಮಂದರೆ ಕೆಮ್ಮಿತ್ತು. ಇಬ್ಬರು ಕೇಳ್ತಾಯಿದ್ರು, ಏನಾದ್ರು ಬಿಸಿನೀರು ಕುಡಿತೀಯಾ, ಏನು ಬೇಕು ಹೇಳು, ಮಾತ್ರೆ ನುಂಗ್ತೀಯಾ ಅಂತ ಕೇಳ್ತಾನೆ ಇದ್ರು ಅವರು. ಏನು ನುಂಗಿದ್ರು ಕಮ್ಮಿ ಆಗೋಲ್ಲ ಗೈಸ್. ಅದು ಒಂದು 7 days ಇದ್ದೇ ಇರುತ್ತೆ ನಾವೇನು ತೊಗೊಂಡ್ರು. ಸೊ ಹಂಗಾಗಿ ಏನು ಬೇಡ, ನೀವು ಆರಾಮಾಗಿ ಮಲ್ಕೊಳ್ಳಿ ಎಂದೆ. ಮಲ್ಕೊಂಡ್ರು ಅವರು. ನಾನು ನಿದ್ದೆಗೆ ಇಟ್ಕೊಂಡು ಎದ್ದೊಳ್ಳೋ ಟೈಮಲ್ಲಿ ಚೆನ್ನಾಗಿ ನಿದ್ದೆ ಬರ್ತೈತೆ. ಇವ್ರು ಎಬ್ಬರಿಸ್ತಾ ಇದ್ದಾರೆ, ಎದ್ದೋ ಟೈಮ್ ಆಗಿದೆ ಹೋಗೋಣ ಅಂತ. ಆಮೇಲೆ ಕಷ್ಟಪಟ್ಟು ಎದ್ದು ತಲೆ ಸ್ನಾನ ಮಾಡಿದ್ದೀನಿ. ಗೊತ್ತಿಲ್ಲ ಮತ್ತೆ ಶೀತ ಆಗಿಬಿಟ್ರೆ ಅಂತ ಭಯ. ನಮ್ಮಮ್ಮ ಹೇಳ್ತಿದ್ರು, ನಮ್ಮಮ್ಮ ಇದ್ದಾರಲ್ಲ ಮನೇಲಿ, ಶೀತ ಆಗುತ್ತೆ ಗಾಳಿಗೆ ಹೋಗಿ ಬಂದರೆ ಬೇಡ ಅಂತಿದ್ರು ಅವರು. ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ನಂದೊಂದು ಕ್ರೀಮ್ ಹಚ್ಕೋತೀನಿ ಅಷ್ಟೇ ಕೆನ್ನೆಗೆ. ಪೌಡರ್ ಗಿವ್ಡರ್ ಎಲ್ಲ ಏನೂ ಹಾಕಲ್ಲ. ಲಿಪ್ಟಿಕ್ ಹಾಕ್ತೀನಿ, ಐಲೈನರ್ ಹಾಕ್ತೀನಿ. ಹೆಣ್ಮಕ್ಳದ್ದು ಏನಂದರೆ ಏನೇ ಹುಷಾರಿಲ್ಲ ಅಂದ್ರೂ ಮೇಕಪ್ ಮಾಡ್ಕೋತಾರೆ. ತುಂಬ ಆಗೋದೇ ಇಲ್ಲ ಅಂದರೆ ಮಾಡ್ಕೊಳಕ್ಕೆ ಹೋಗಲ್ಲ, ಎಲ್ಲೂ ಹೋಗೋಕ್ಕೆ ಹೋಗಲ್ಲ. ಮೂಡೇ ಬರೋಲ್ಲ ಅವ್ರಿಗೆ ಎದ್ದು ಹೋಗೋಕ್ಕೆ. ಓಕೆ ಮ್ಯಾನೇಜ್ ಮಾಡ್ಬೋದು ಅನ್ನೋಷ್ಟು ಹುಷಾರಿಲ್ಲ ಅಂದರೆ ಮೇಕಪ್ ಮಾಡ್ಕೊಂಡೇ ಹೋಗೋದು. ಯಾರು ಹಂಗೆ ಹೋಗಲ್ಲ. ಅದಕ್ಕೂ ಕಮೆಂಟ್ ಹಾಕ್ಬಿಡಿ, ಹುಷಾರಿಲ್ಲ ಅಂತೀರಾ ಮೇಕಪ್ ಮಾಡ್ಕೋತಾ ಇದ್ದೀರಾ ಅಂತ. ಸೊ ಹೆಣ್ಮಕ್ಳಿಗೆ ಅದೇ ಅಲ್ವಾ. ಈಗ ಅಲ್ಲಿಗೆ ಹೋಗ್ತಾಯಿದ್ದೀವಿ ನಾವು, ಊರಿಗೆ. ಹಂಗೆ ಹೋಗೋಕ್ಕಾಗಲ್ಲ. ಅದರಲ್ಲಿ ಬೇರೆ ನಮ್ಮ ಹಸ್ಬೆಂಡು ಎಲ್ಲರ ಮನೆಯಲ್ಲೂ ಮೇಕಪ್ ಕಮ್ಮಿ ಮಾಡ್ಕೊಂಡ್ರೆ ನಮ್ಮ ಹಸ್ಬೆಂಡ್ ಚೆನ್ನಾಗಿ ರೆಡಿಯಾಗು ಅಂತಾರೆ. ಎಷ್ಟು ಲಕ್ಕಿ ಅಲ್ಲ ನಾನು. ನೀಟಾಗಿ ರೆಡಿಯಾಗು, ಚೆನ್ನಾಗಿ ಮೇಕಪ್ ಮಾಡ್ಕೊ ಅಂತಾರೆ ಗೊತ್ತಾ ನಮ್ಮ ಹಸ್ಬೆಂಡು. ನನ್ನ ಫ್ರೆಂಡ್ ಅದನ್ನೇ ಹೇಳ್ತಾರೆ, ನಿಮ್ಮ ಮನೇಲಿ, ನಮ್ಮ ಮನೇಲೆಲ್ಲ ಏನೋ ಎಷ್ಟೊಂದು ಹಚ್ಕೊತೀಯ ಹಂಗೆ ಹಿಂಗೆ ಅಂತಾರೆ, ನಿಮ್ಮ ಮನೇಲಿ ಇನ್ನೂ ಹಚ್ಕೋ ರೆಡಿಯಾಗು ಅಂತಾರಲ್ಲ ಅಂತ. ಬಟ್ ಅವ್ರು ಹೇಳ್ತಾರೆ ಅಂತ ನಾನು ಏನು ಓವರಾಗಿ ಹಚ್ಕೊಳಲ್ಲ. ಇಷ್ಟೇ ನಂದು ಮೇಕಪ್ ನೋಡಿ, ಇಷ್ಟೇ. ಈಗ ಒಂದು ಸ್ಟಿಕರ್ ಇಟ್ಕೋತೀನಿ, ಕುಂಕುಮ ಇಟ್ಕೋತೀನಿ ಅಷ್ಟೇ. ಈಗ ತಲೆ ಒಣಗಿಸ್ಕೊಂಡು ತಲೆ ಬಾಚ್ಕೋತೀನಿ. ಕೈಗೆ ಬಳೆ, ಕಿವಿಗೆ ಓಲೆ, ಇಷ್ಟೇ ನಂದು ಮೇಕಪ್. ಸೊ ನಮ್ಮ ಅಕ್ಕ ಕಾಲ್ ಮಾಡಿದ್ಲು, ಅವಳು ಬಿಟ್ಟಿದ್ದಾಳಂತೆ ಈಗ ಎಲೆಕ್ಟ್ರಾನಿಕ್ ಸಿಟಿ. ಸೊ ಅವಳು ಬಂದು ಮೈಸೂರು ರೋಡ್ ಇಳಿಯೋಷ್ಟರಲ್ಲಿ ನಾವು ರೆಡಿಯಾಗಿ ಹೋಗ್ಬೋದು. ನಮ್ಗೆ 10 minutes ಅಷ್ಟೇ ನಮ್ಮ ಮನೆಯಿಂದ. ಅಷ್ಟೊತ್ತಿಗೆ ಹಸ್ಬೆಂಡು ಸ್ನಾನ ಆಗುತ್ತೆ, ರೆಡಿ ಆಗಿಬಿಟ್ಟು ಹೊರಟ್ಬಿಟ್ಟು ಸಿಗ್ತೀನಿ ಬನ್ನಿ ಗೈಸ್. ಸೊ ನೋಡಿ, ಈ ಥರ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಟಿದ್ದೀನಿ. ವರ್ಕ್ ಈ ಥರ ಮಾಡಿಸಿದ್ದೀನಿ ನೋಡಿ. ಸ್ಲೀವ್ ಈ ಥರ, ಬ್ಯಾಕ್ ಸೈಡ್ ಈ ಥರ ಮಾಡಿಸಿದ್ದೀನಿ, ಕಾಣಿಸ್ತಿದೆಯಾ ನೋಡಿ. ಆ ಥರ ಮಾಡಿಸಿದ್ದೀನಿ ಬ್ಯಾಕ್ ಸೈಡು.
ಏನು ಗೊತ್ತಾ ಗೈಸ್, ಈಗ ವಿಡಿಯೋ ಆನ್ ಮಾಡಿದ್ದೀನಿ ಅಂತ ಸುಮ್ಮನೆ ಮಾತಾಡ್ತಾ ಇದ್ದೀನಿ, ವಿಡಿಯೋನೇ ಆನ್ ಮಾಡಿಲ್ಲ. ಒಂದೊಂದ್ಸಲ ಹಂಗಾಗುತ್ತೆ, ಎಲ್ಲ ಗೊತ್ತಿದ್ರು ಹಂಗಾಗುತ್ತೆ ನೋಡಿ. ಮೊನ್ನೆ ಫಂಕ್ಷನ್ಗೆ ಹೋದಾಗ ಒಂದೆಪ್ಪ ಅವ್ರಿಗೆ ಗೊತ್ತಾಗಿಲ್ಲ ವಿಡಿಯೋ ಆನ್ ಮಾಡಿದ್ದೀನಿ ಅಂತ ರೆಕಾರ್ಡಿಂಗ್ ಮಾಡ್ತಾಯಿದ್ರು, ನಾವು ನಗ್ತಿದ್ವಿ. ಈಗ ನೋಡಿ ನಮಗೆಲ್ಲ ಗೊತ್ತಿದ್ದು ನಾವು ಮಾಡಿಲ್ಲ. ಸೊ ಇವಾಗ ಹೊರಟಿದ್ದೀವಿ ಗೈಸ್, ಹೋಗ್ತಾ ಡೀಸೆಲ್ ಹಾಕ್ಸ್ಕೊಂಡು ಹೋಗೋದು. ಈಗ ನಾನು ಹಿಂಗೆ ರೆಡಿ ಆಗಿದ್ದೀನಿ, ನಮ್ಮ ಹಸ್ಬೆಂಡ್ ಹಿಂಗೆ ರೆಡಿ ಆಗಿದ್ದಾರೆ. ಯಾವಾಗ ಮ್ಯಾಚಿಂಗ್ ಹಾಕೊಂಡವರು, ಇವತ್ತು ಯಾಕೋ ಹಾಕ್ಕೊಂಡಿಲ್ಲ. ರೆಡ್ ಶರ್ಟ್ ಇತ್ತು, ಅದು ರೆಡ್ ಅಲ್ಲ, ತುಂಬಾ ಸಲ ಹಾಕಿ ಇದಕ್ಕೆ ಮ್ಯಾಚ್ ಆಗೋದು ಕರೆಕ್ಟಾಗಿ. ರೆಡ್ಡೇ ಇತ್ತಲ್ಲ ಚಿನ್ನಿ, ಎಲ್ಲೋ ರೆಡ್ ಒಂದೇ ಥರದ್ದು ಕಲರ್, ಬೇರೆ ಬೇರೆ ಕೊಡ್ಸಿರ್ಲಿಲ್ಲ ನನ್ನ ಬರ್ತಡೆಗೆ. ಎಲ್ಲೋ ಕಲರ್ ಮತ್ತು ರೆಡ್ ಇತ್ತು. ನಾನು ಅದು ಹಾಕೊಂತಾರೆ ಅಂದ್ಕೊಂಡಿದ್ದೆ, ಅವರೇ ಇದನ್ನ ಇಷ್ಟಪಟ್ಟು ಇದನ್ನ ಹಾಕೊಳ್ಳ ಅಂದ್ರು. ಮೆರೂನ್ ಅಲ್ಲ, ರೆಡ್ಡೇ. ತುಂಬಾ ಸಲ ಹಾಕೊಂಡಿದ್ದೆ ಎಲ್ಲ ಕಡೆ. ಹಂಗಂತೀಯ ಅಂತಾನೆ ನಾನು ಹೇಳಲಿಲ್ಲ. ಸೊ ಈಗ ಹೊರಟಿದ್ದೀವಿ, ಹೋಗೋದು. ಹೋಗ್ತಾ ತಿಂಡಿ ತಟ್ಟೆ ಇಡ್ಲಿ ಬಿಡ್ದಿಯಲ್ಲಿ ತಿನ್ಕೊಂಡು ಹೋಗೋದು. ಎಷ್ಟು ಅವರ್ ಬೇಕು ಇಲ್ಲಿಂದ ನಿಮ್ಮೂರಿಗೆ? 1.5. ನಾವು ಮನೆ ದೇವ್ರಿಗೆ ಹೋಗ್ತೀವಲ್ಲ, 1.5 ಅವರ್ಗೆ ಯಾವಾಗ ಹೋಗ್ತಿದ್ವಿ ತಾನೆ ಇಲ್ಲಿಂದ. ಮನೆ ದೇವ್ರಿಗೆ ಹೋದಾಗೆಲ್ಲ 1 ಅವರ್ 1.5 ಅವರ್ಗೆಲ್ಲ ಹೋಗ್ತೀವಿ. ಊರಿಗೆ ಇನ್ನೊಂದು 1/4 ಗಂಟೆ 20 ನಿಮಿಷ ಬೇಕಾಗುತ್ತೆ. ಇನ್ನೂ ಜಾಸ್ತಿ 2 ಅವರ್ಸ್ ಬೇಕಂಗಾದ್ರೆ ಇಲ್ಲಿಂದ ಅಲ್ಲಿಗೆ. ಇನ್ನೇನು ಮತ್ತೆ 2.5 ಗಂಟೆ ಬೇಕು. ಸೊ ಹೋಗೋಣ ಬನ್ನಿ. ಏನು ಟ್ರಾಫಿಕ್ ಇರಲ್ಲ, ಇವತ್ತು ವೀಕ್ ಡೇ ಅಲ್ವಾ, ರಜಾ ಹಾಕಿದ್ದಾರೆ ಅವರು. ಬೇಗ ಹೋಗಿ ಮುಗಿಸ್ಕೊಂಡು ಬರೋಣ. ನನಗೇನು ಅಂದರೆ, ನನಗೆ ಹುಷಾರು ತಪ್ಪದೇ ಇದ್ದರೆ ಸಾಕು ಅಂತ ಬೇಡ್ಕೊತಾ ಇದ್ದೀನಿ ದೇವರಲ್ಲಿ. ತಲೆ ಸ್ನಾನ ಬೇರೆ ಮಾಡಿದ್ದೀನಿ, ನೆನ್ನೆ ಸ್ನಾನ ಕೂಡ ಮಾಡಿರಲಿಲ್ಲ ಜ್ವರ ಬರುತ್ತೆ ಅಂತ. ಇವತ್ತು ಬೆಳಗ್ಗೆನೇ ತಲೆ ಸ್ನಾನ ಮಾಡಿಬಿಟ್ಟಿದ್ದೀನಿ. ಏನೂ ಆಗದೆ ಇದ್ದರೆ ಸಾಕು ಅಷ್ಟೇ. ಮನೆ ದೇವ್ರಿಗೆ ಹೋಗ್ತಾ ಇರೋದಲ್ಲ, ಏನಾಗಲ್ಲ. ಬನ್ನಿ ಹೋಗೋಣ. ಮಲ್ಲಿಗೆ ಹೂವು ಕೊಡಿಸು ಚಿನ್ನಿಯಲ್ಲಿ. ಆಯಿತು, ಕೊಡ್ಸೋಣ. ನಮ್ಮ ಅಕ್ಕ ಬಂದ್ಲು, ಈಗ ಹೋಗ್ತಾ ಇದೀವಿ 3 ಜನ. ನನ್ನ ಮಗಳು ಕರ್ಕೊಂಡಿಲ್ಲ, ಇವತ್ತು ಬರ್ತಾ ಇದ್ಲು. ಅವಳು ಕರ್ಕೊಂಡಿದ್ರೆ ನಾನೇ ಬೇಡ, ನೆನ್ನೆನೂ ರಜಾ ಹಾಕಿದ್ದಾಳೆ ಸ್ಕೂಲ್ಗೆ, ಸುಮ್ಮನೆ ಯಾಕೆ ಅಂತ ಕರ್ಕೊಳ್ಳಿಲ್ಲ. ಈಗ ಹೋಗ್ತಾ ಇದ್ದೀವಿ. ಬಿಡ್ದಿಲಿ ತಿಂಡಿ ತಿನ್ಕೊಂಡು ಮುಂದೆ ಹೋಗೋದಂಗೆ. ಇಲ್ಲಿ ತಿಂಡಿಗೆ ನಿಲ್ಸಿದ್ದಾರೆ. ಯಾವುದಿದು ಹೋಟೆಲ್ಲು? ರೇಣುಕಾ ಹೋಟೆಲ್ ಅಂತೆ. ಸೊ ನಾವು ವೆಯ್ಟ್ ಮಾಡ್ತಾ ಇದ್ವಿ, ಇಬ್ಬರು ಕುತ್ಕೊಂಡು. ಇಲ್ಲೇ ಕುತ್ಕೊಂಡು ತಿನ್ನೋಣ ಅಂತ. ನಾನು ತೊಳ್ಕೊಬೇಕು, ಹ್ಯಾಂಡ್ ವಾಶ್ ಮಾಡ್ಕೋಬೇಕು. ಇಲ್ಲೇ ಬಾಟಲ್ ಇದೆ, ಬಾಟಲಲ್ಲಿ ತೊಳ್ಕೊತೀನಿ ಗೈಸ್. ಈಗ ತಿಂಡಿ ತಿಂದಾಯ್ತು, ಬಿಟ್ಟಿದ್ದೀವಿ. ಇಲ್ಲಿಂದ 1 ಅವರ್. ಬದನೆಕಾಯಿ 1 ಅವರ್ ಹೋಗ್ತೀವಿ, ಮತ್ತೆ 2 ಗಂಟೆ ಬೇಕು. 11 ಗಂಟೆ ಹೋಗ್ತೀವಿ. ಅಂದ್ರೆ ರೆಡಿ ಆಗ್ಬೇಕು. ನೀನು ಬೇಗ. ನಾನು ಆಗಿದ್ದೀನಿ, ನಿಂದೆ 5:15ಗೆ ಎದ್ದಾಳ್ಸಿದ್ದೀನಿ ನಾನು. ರೆಡಿ. ನಾನು ರೆಡಿ ಆಗಿದ್ದು. ಜೆಂಟ್ಸ್ಗೆ ಎಷ್ಟೊತ್ತು ಬೇಕೆ ಭಾಗ್ಯ? ಲೇಡೀಸ್ಗೆನೋ ಟೈಮ್ ಹಿಡಿತೆ, ಸೀರೆ ಉಡು ಅದು ಇದು ಅಂತ. ಇವನು ಸ್ನಾನ ಮಾಡೋದೇ 1 ಗಂಟೆ. ನೀರ್ ಕಾಯಿಸು, ಅದ್ ಮಾಡು, ಇದು ಬೇಡವಾ? ಹಂಗೆ ಮಾಡ್ಕೊಳಕಾಯ್ತದ ದಣ್ಣೀರಲ್ಲಿ. ಲೇಟ್ ಮಾಡಿದ್ದು ಇವರು. 5:15ಗೆ ಎದ್ದಿ ಅದು ಬೇರೆ ನೀರಿಟ್ಟವಳು ಹೋಗಿ ತಲೆಗೆ ಬೇರೆ. ಅದೆಷ್ಟೊತ್ತು ನಾನು ಅಲ್ಲುಜ್ಜೋ ಅಷ್ಟರಲ್ಲಿ ಕೂತ್ಕೋ ಆಗಿತ್ತು, ಕಾದಿತ್ತು ನೀರು. ಎದೋಗಿದ ತಕ್ಷಣ ಇಟ್ಟಿದ್ದೆ. ಅದೇನೊಂದು ನೋಡಿ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೊರಟಾಗ ಎಲ್ಲ ಅಲ್ಲೇ ತೊಗೊಂಡು ಬರ್ದಿರಾ ಬಂದವಳೆ ಇಲ್ಲಿಗೆ. ಈಗ ಹೂವು ತೊಗೊಂಬರಕ್ಕೆ ಹೋಗಿದ್ದಾಳೆ. ಇಲ್ಲಿ ಹೂವು ತೊಗೊತಾ ಇದ್ದಾಳೆ. ಆ ರೆಡ್ ಸ್ಯಾರಿಲಿ ಆ ರೆಡ್ ಹೂವು ಪಕ್ಕ ನಿಂತವಳೆ, ಕಾಣಿಸ್ತಾನೆ ಇಲ್ಲ ಅವಳು. ನಾನು ಎಡಿಟ್ ಮಾಡಬೇಕಾದ್ರೆ ನನಗೆ ಗೊತ್ತಾಗಿದ್ದು ನಮ್ಮ ಅಕ್ಕ ವಾಯ್ಸ್ ರೆಕಾರ್ಡ್ ಕೊಟ್ಟಿದ್ದಾಳೆ, ಮಾತಾಡ್ಕೊಂಡು ವಿಡಿಯೋ ಮಾಡಿದ್ದಾಳೆ ಅಂತ. ನನಗೆ ಆಶ್ಚರ್ಯ ಅವಳು ಮಾತಾಡಿರೋದು ನೋಡಿ. ಅವಳು ಆರಾಮಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೋದು. ಹೇಳ್ತೀನಿ, ಚೆನ್ನಾಗಿ ಮಾತಾಡಿದ್ದೀಯಾ ಯೂಟ್ಯೂಬ್ ಮಾಡೆ ಅಂತ. ಸೊ ಈಗ ದೇವಸ್ಥಾನಕ್ಕೆಲ್ಲ ಹೂವು ಹಣ್ಣು ಕಾಯಿ ಎಲ್ಲ ತೊಗೊಳಕ್ಕೆ ಹೋಗಿದ್ವಿ, ತೊಗೊಂಡು ಬರ್ತಾ ಇದ್ದೀವಿ. ಬರ್ತಾ ಇದ್ದಾರೆ, ಹೂವು ಹಣ್ಣು ಕಾಯಿ ತೊಗೊಂಡು ಬರ್ತಾ ಇದ್ದಾರೆ. ಗೈಸಿಲ್ ನೋಡಿ ಹೆಂಗೆ ಹಾಕೋರೆ ರೋಡುದ್ದಕ್ಕೂ. ಕಾರ್ಗಳು ಬೈಕು ಏನಾದರೂ ಫಾಸ್ಟ್ ಬಂತು ಅಂದರೆ ಸ್ಕಿಡ್ಡಾಗಿ ಬಿದ್ದೋಗ್ತಾರೆ. ಫಾಸ್ಟಿಗೆ ಅಲ್ದಿದ್ರು ಸ್ಲೋಗಿ ಬಂದರೂ ಟೈರ್ ಜಾರ್ ಬಿದ್ದೋಗ್ತಾರೆ. ಈ ಕಾರ್ಗಳು ಹಿಂಗಾಗೆ ಬೆಂಕಿ ಹತ್ಕೊಳೋದು. ಇಲ್ಲೆಲ್ಲ ಜನಗಳು ನೋಡಿ ಹೆಂಗೆ ಒಂಥರ ಬೇಜವಾಬ್ದಾರಿಯಿಂದ ಹಾಕ್ಕೊಂಡು ಏನಾದರೂ ಹೇಳಿದ್ರೆ ರೈತರಿಗೆ ಹಂಗೆ ಹೇಳ್ತೀರಾ ಹಿಂಗೆ ಹೇಳ್ತೀರಾ ಅಂತಾರೆ. ಇಲ್ಲಿ ನೋಡಿ ಹೆಂಗೆ ಹಾಕ್ಕೊಂಡು ಇದು ಮಾಡ್ತಾರೆ. ಏನಾದ್ರು ಕಾರ್ಗೆ ಬೆಂಕಿ ಗಿಂಕಿ ಹತ್ತಿದ್ರೆ ಅಯ್ಯೋ ಇಲ್ಲಿ ಯಾರು ಇರಲ್ಲ, ಇಲ್ಲಿ ಒಬ್ರು ಓಡೋಗಿರ್ತಾರೆ.
ಈಗ ಗೌರ್ಮೆಂಟ್ ಅವರು ಇದಕ್ಕೆ ರೂಲ್ಸ್ ಮಾಡಬೇಕು, ಹಾಕ್ಬಾರ್ದು, ಕಂಡೀಷನಾಗಿ ಹಾಕ್ಲೇಬಾರ್ದು, ಫೈನ್ ಹಾಕ್ಬಿಡ್ಬೇಕು ಹಾಕಿದ ತಕ್ಷಣ ಬಂದು. ಆವಾಗ ಒಬ್ಬರು ಹಾಕಲ್ಲ, ಅವರು ಕೇರ್ಲೆಸ್ಸು ಮಾಡ್ತಾರೆ ಗೌರ್ಮೆಂಟಿಂದ ಅಧಿಕಾರಿಗಳು, ಇವರು ಕೇರ್ಲೆಸ್ಸಾಗಿ ಹಾಕ್ಕೊಂಡು ಕುತ್ಕೋತಾರೆ ರೋಡ್ ಉದ್ದಕ್ಕೂ. ಹಿಂಗಾಗಿ ನಮ್ಮದು ಈಗ ಹಾಫ್ ಆನ್ ಅವರ್ ಲೇಟ್ ಆಯಿತು, ಸ್ಲೋ ಮಾಡಿ ಗಾಡಿನ. ಫ್ರಂಟಲ್ಲಿ ವಿಡಿಯೋ ಮಾಡಿ. ಇದೆ ವೀರಭದ್ರ ಸ್ವಾಮಿ, ಕೆಳಗಡೆ ಬಸ್ ಬಣ್ಣ ಇದೆ. ಇದೆ ವೀರಭದ್ರ ಸ್ವಾಮಿ. ಫ್ಲ್ಯಾಶ್ ಲೈಟ್ ಆನ್ ಮಾಡ್ತೀವಿ. ವೈಕುಂಠ ಏಕಾದಶಿ ತಿರುಪತಿ ವೆಂಕಟರಮಣ ದೇವಸ್ಥಾನ ಇದ್ದು ಅಲ್ಲಿ ರಶ್. ಬಟ್ ಒಂದೊಂದ್ಸಲ ಹಬ್ಬಗಳಲ್ಲಿ ಈ ಕಡೆ ಎಲ್ಲ ಹೋಗ್ತಾರಲ್ಲ, ಯಾವ ದೇವಸ್ಥಾನ ಆದ್ರೂ ಹೋಗ್ತಾರೆ, ಅದಕ್ಕೆ ರಶ್ ಇರುತ್ತೇನೋ ಅಂತ ನಾನು ಕೇಳಿ. ನೋಡೋಣ, ಅಲ್ಲಿ ಮಾತ್ರ ಸ್ವರ್ಗದ ಪಾಕದಾಗಿತ್ತಲ್ವಾ, ಇವತ್ತು ಯಾರು ಸಾಯ್ತಾರೆ ನೇರ ಸ್ವರ್ಗ ಅಂತ ಒಂಟಿ ಕಬ್ಬಳು ಇದಿಲ್ಲ ಅಂತೂ ಇನ್ನು ಕೆಳಗೆ ನಾವು ಬರುವಾಗ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾ ಇದ್ರು. ಗಾಡಿ ನಿಲ್ಸ್ತಾವಲ್ಲಿ, ಇನ್ನು ಅಲ್ಲಿ ನಾವು ದೇವ್ರು ಒಳಗೆ ನಿಲ್ಸ್ಬಿಟ್ಟಿದ್ರೆ ಅಲ್ಲಿ ಸಿಗ್ತಾ ಇರ್ಲಿಲ್ಲ. ದೇವಸ್ಥಾನ ಕೈ ಮುಗಿದೇನೆ ಹೆಂಗ್ ಪ್ರಸಾದ ಇಸ್ಕೊಳ್ಳೋದು, ಬೇಡ ಬಾ ಅಂದ್ಬಿಟ್ಟು ಕರ್ಕೊಂಬಂದೆ. ಈಗ ಹೋಗೋಣ ಬನ್ನಿ. ಇದೆಲ್ಲ ರೋಡ್ಗೆ ಹಾಕಿ ಇದು ಸಪ್ರೇಟ್ ಮಾಡ್ಕೊಂಡವ್ರು ನೋಡಿದ್ರಲ್ಲ. ಇಲ್ಲಿ ಯಾವುದು ರೋಡಲ್ಲಿ ಹಾಕಿಲ್ಲ ಗೈಸ್, ನೋಡ್ಬೇಕು ಮುಂದೆ ಹೋಗ್ತಾ ನೋಡೋಣ. ಇದೇ ರೋಡ್ ಅದ ಬಂದಿದ್ದು ನಾವು. ಬಂದ್ವಿ ಗೈಸ್ ಟೆಂಪಲ್ಗೆ, ಅಂತ ಜನ ಏನಿಲ್ಲ.
ವಯಸ್ಸು ಈಗ ಹತ್ತುತ್ತಾ ಇದ್ದೀವಿ ಮುಡುಕ್ತಾರೆ. ಈ ಥರ ಇದೆ ಸ್ಟೆಪ್ಸು, ಹತ್ಬೋದು ಆರಾಮಾಗಿ. ಹಿಂಗೆ ಇಳಿಯೋದು ಹಂಗೆ ಹತ್ತೋದು. ಕಾಲಭೈರವೇಶ್ವರ ಈಗ ಹತ್ತಾ ಇದ್ದೀವಿ. ಇಲ್ಲಿ ಒಬ್ಬರು ನಿಧಾನಕ್ಕೆ ಹತ್ತಾರೀಗ. ಆಗಲ್ಲ, ಕಾಲು ನೋವು, ಮಂಡಿ ನೋವು. ಹೋಗ್ತಾ ಇದ್ದೀವಿ ಮೇಲೆ. ಎಲ್ಲ ಹೊಡೆದ್ಬಿಟ್ಟಿದ್ದಾರೆ. ನೋಡಿ ತಲಕಾಡು ಎಲ್ಲ ಹೆಂಗೆ ಕಾಣಿಸ್ತಿದೆ. ನದಿ, ತಲಕಾಡು ನದಿ. ಅವಾಗ ಬಂದಾಗ ಹಳೆಯ ದೇವಸ್ಥಾನ ಇತ್ತು, ಈಗೆಲ್ಲ ಹೊಡೆದು ಕಟ್ತಾವ್ರೆ. ಸುಸ್ತಾಗೋಯ್ತು. ಇನ್ನೊಂದು ದೇವರಿದೆ ನೋಡಿ ಗೈಸ್. ನಾವು ಮೊದಲು ಬಂದಾಗ ಹಿಂಗೆ ಇಲ್ಲೇ ಎಲ್ಲ ದೇವಸ್ಥಾನ ಈಗೆಲ್ಲ ಹೊಡೆದು ಕಟ್ತಾ ಇದ್ದಾರೆ. ಅಲ್ಲಿ ಶಿವಂದು ದೇವಸ್ಥಾನ, ಇದು ಪಾರ್ವತಿ ದೇವಸ್ಥಾನ. ಮಲ್ಲಿಕಾರ್ಜುನ, ಪಾರ್ವತಿ. ಇದು ಯಾವುದು? ಇದು ಅವ್ರೀಗ ಬರ್ತಾವ್ರೆ. ಅಲ್ಲಿ ಮಗ ತೊಳ್ಕೊಂಬಂದ್ರಾ? ಅಕ್ಕ ಬರ್ತಾವಳೆ, ನಮ್ಮ ಅತ್ತೆ ಹಿಂದೆ ಬರ್ತಾ ಇದ್ದಾರೆ. ಎಷ್ಟು ವರ್ಷ ಆಗಿತ್ತು ಬಂದು ನೀವು? ಯಾಕೆ ನಾನು ವಿಡಿಯೋ ಮಾಡ್ತೀನಿ, ಅದಕ್ಕೋಸ್ಕರ 50 ರೂಪಾಯಿ ಅವ್ರ ಅಪ್ಪಾಜಿ ಹತ್ರ ಇಸ್ಕೊಂಡು ಇವ್ರು ಚಿಲ್ಲರೆ ಮಾಡಿಸ್ಕೊಂಡಿರೋದು. ಇವ್ರು ಕೊಡ್ತಾ ಇಲ್ಲ. ಗೈಸ್, ಮಂಗ ನೋಡಿ ಹೆಂಗೆ ನೋಡ್ತಾ ಇದೆ ಅಲ್ಲಿ. ಇದು ನೋಡಿ ಹೆಂಗೆ ಗುರಾಯಿಸ್ತಾ ಇದೆ. ಇಲ್ಲಿ ನೋಡಿ ಏನು ನೋಡ್ತಾ ಇರೋದು, ಮಲಗಿಸ್ಕೊಂಡು ಏನು ನೋಡ್ತಾ ಇದೆ. ಚೆನ್ನಾಗಿ ಕೂತಿದ್ದಾವೆ ಎರಡು. ಈಗ ಹೊರಡೋಣ ಬನ್ನಿ, ಎಲ್ಲರಿಗೂ ಕೊಟ್ಟಾಯ್ತು. ಇಲ್ಲೊಂದಿದೆ ನೋಡಿ ಮಂಗ, ಕೆರ್ಕೋತಾ ಇದೆ ಮುಖನ. ಇಲ್ಲೊಂದಿದೆ ನೋಡಿ, ಲಾಸ್ಟ್ ಒಂದು ಇದೆ 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 ನೋಡಿ, ಇದೆ ಇದೆ ಇದೆ. ಹಿಂಗೆ ಮಾಡಿ ವಿಡಿಯೋ ಮಾಡಿರಿ ಕಡೆ. ಅಲ್ಲಿ ಸ್ವಲ್ಪ ಏನಾದ್ರು ಪ್ರಸಾದ ತಿಳ್ಕೊಂಡು ಮನೆಗೆ ಹೋಗೋದಷ್ಟೇ. ಬೆಂಗಳೂರು, ಬ್ಯಾಕ್ ಟು ಬೆಂಗಳೂರು. ಈಗ ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ. ಮ್ಯೂಟ್ ಮಾಡು. ನಾವು ಹಂಗೆ ಹೋಗಿದ್ದಲ್ವ, ಹೋಗ್ಬೇಕಾದ್ರೆ ಹಿಂಗೆ ಬರಲಿಲ್ಲ ಹೊರಗಡೆ. ಈಗ ಲೆಫ್ಟ್ ಹೋಗ್ಬೇಕು ನಾವು. ಹಾಂ, 1 kg ಸಪ್ರೇಟ್ ತಗೋ ಮೈಸೂರಿಗೆ. ಹಾಂ, ಅದು ಅದರಲ್ಲೇ ಒಂದು ಕಟ್ ಮಾಡಿಸ್ಕೊ. 1 kg ತಗೊಂಡು ಒಂದು ಸಪ್ರೇಟ್. ಹಾಂ, ಸೇಬೆಕಾಯಿ ನಮ್ಮ ಅತ್ತೆಗೆ ಇಷ್ಟ ಗೈಸ್, ಅದಕ್ಕೆ ತಗೋತಾ ಇದ್ದೀವಿ. ತಿನ್ನಲಿ ಅವ್ರು ಮೈಸೂರಿಗೆ ಹೋಗಿ. ಈಗ ಚೆನ್ನಾಗವ್ರು, ಅವ್ರು ಕೆಮ್ತಾ ಇಲ್ಲ. ತಿಂದ್ಮೇಲೆ ಕೆಮ್ಗಿಮ್ ಬರುತ್ತೆ ನಿನಗೂ ಅಷ್ಟೇ. ನಾನು ಅದಕ್ಕೆ ನಾನು ತಗೋತಾ ಇಲ್ಲ, ಅವಲ್ಲಿ ಕೊಟ್ಟು ಕಳ್ಸೋಕ್ಕೆ ತಗೋತಾ ಇರೋದು. ಸಂಜೆಯವ್ರ ಊರಿಗೆ ಬಂದಿದ್ದೀವಿ ಗೈಸ್, ಅಂದರೆ ನಮ್ಮ ಯಜಮಾನ್ರ ಊರಿಗೆ. ಇಲ್ಲೆಲ್ಲ ಹಬ್ಬ ಮುಗಿಸ್ಕೊಂಡು ಇದು ಅವ್ರ ಅಪ್ಪಾಜಿ ಹೋಗ್ತಾ ಇದ್ದಾರೆ. ನಮ್ಮ ಅಕ್ಕ, ನಮ್ಮ ಅತ್ತೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವಿಬ್ಬರು ಇಲ್ಲಿ ಹೋಗ್ತಾ ಇದ್ದೀವಿ. ಇದು ಅವ್ರ ಊರು ನೋಡಿ ಹಿಂಗಿದೆ. ಸೊ ಈಗ ಇಲ್ಲೇ ಹೋಗ್ತವ್ರೆ ಗೈಸ್. ಇದು ನಮ್ಮ ಯಜಮಾನ್ರವ್ರದ ಹಳೇ ಕಾಲದ ಮನೆ. ಹಿಂಗೆ ಹೋದರೆ ಇಲ್ಲೆಲ್ಲ ಭಾಗ ಆಗಿದೆ, ಡಿವೈಡ್ ಆಗಿದ್ದಾರೆ. ಸೊ ಒಂದಾದ್ಮೇಲೆ ಒಂದು ಮನೆ ಆಗಿದೆ. ಇಲ್ಲಿ ಇವರು ಆಫೀಸ್ ಫೋನ್ ಇಟ್ಕೊಂಡು ಮಾತಾಡ್ತಾನೇ ಇದ್ದಾರೆ. ಇವ್ರ ಊರು, ನಾವಿಬ್ಬರು ಪಡ್ಕೊಂಡು ಮಾತಾಡ್ತಾ ಇದ್ದೀವಿ.
ನನಗೆ ಕೆಮ್ಮು ಆಗ್ಬಿಟ್ಟಿದೆ, ಅಲ್ಲಿ ಒಗ್ಗರಣೆ ಸ್ಮೆಲ್ಲಿಗೆ ಕೆಮ್ಮು ಬರ್ತಾನೆ ಇತ್ತು, ಅದಕ್ಕೆ ಆಚೆ ಬಂದು ಕುತ್ಕೊಂಡ್ವಿ ಗಾಳಿಗೆ. ಆ ಕಡೆ ಟೈರ್ ಪಂಚರ್ ಆಗ್ಬಿಟ್ಟೈತೆ. ಯಾರ್ದು? ಆಮೇಲೆ ಸಪ್ನೆ ಮತ್ತೆ ಇಲ್ಲ, ಅಲ್ಲಿ ಹೋಗ್ತಾ ಇದ್ರಲ್ಲಿ ಹಾಕ್ಸ್ತೀವಿ. ನಿಂತ್ಕೊಳ್ರಿ ಹಂಗೆ ರೂಪಾ. ಹಿಂಗೆ ಹೋಗ್ಬಿಡ್ತೀನಿ. ತಲ್ಕಾಡ್ಗೆ ಹೋಗೋದಾ? ಅತ್ತೆಮ್ಮ ಎಲ್ಲ ಕರ್ಕೊಂಡು ಹೋಗ್ತಾರ. ಮೈಸೂರಿಗೆ ಹೋಗ್ಬೇಕಾ? ಟಿ ನರಸೀಪುರ. ನರಸೀಪುರ ಹೋಗಿ ಮೈಸೂರು ಹೋಗಿ ಹೋಗ್ಬೇಕು. ಯಾಕೆ ಮೈಸೂರಿಗೆ ಹೋಗಿ ಹೋಗ್ತೀರಾ? ಇಲ್ಲ ಅಲ್ಲಿ ಫುಲ್ ಇದಾಕವ್ರೆ. ಸುಮ್ಮನೆ ಅಷ್ಟೊಂದು ದೂರ ಆಗುತ್ತೆ. ಗಾಡಿ ಅದೇ ಈಗ್ಲೆಲ್ಲ ಹಂಗ್ ಬಂದಿದ್ರೆ ನೋಡೋಣ, ಇಲ್ಲಿ ನೋಡ್ತೀನಿ ಹೆಂಗೆ ಅಂತ. ಬರೋಣ. ಬಾಯ್. ಬೇಡ, ಹೀಗೆ ಮೈಸೂರಿಗೆ ಹೋಗಿ ಅಲ್ಲಿ ಆಗ್ದಾದ್ಮೇಲೆ ಏನಕ್ಕೆ ಬೈತಾರೆ, ನಾವೇನೇನೋ ಹೊಡ್ತೀವಿ ಕಣ. ಬರ್ಲೇನಮ್ಮ, ಬಾಯ್ ಬಾಯ್. ಗೈಸ್ ಈಗ ಬಿಟ್ಟಿದ್ದೀವಿ ಹಸ್ಬೆಂಡ್ ಊರನ್ನ, ನಮ್ಮ ಅತ್ತೆ ಮಾವನ್ನ ಕಳಿಸ್ತಾ ಇದ್ದೀವಿ ಟೂ ವೀಲರಲ್ಲಿ ಮೈಸೂರಿಗೆ ಹೋಗಿ ಅಂತ. ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಗೈಸ್. ಬನ್ನಿ ಹೋಗೋಣ. ಇಷ್ಟೇ ಇವ್ರ ಹಬ್ಬ 3 days ಇರುತ್ತಂತೆ, ಬಟ್ ನಾವು ಲಾಸ್ಟ್ ಡೇ ಬಂದಿದ್ವಿ. ಈಗ ಹೋಗೋಣ. ಎಲ್ಲೂ ಬರೋದೇ ಇಲ್ಲ ಬೇಕಾದ್ರೆ. ಆಗೋದೇ ಇಲ್ಲ. ಅಂಥದ್ರಲ್ಲೂ ನನ್ನ ಗಂಡನ ಮೇಲೆ ಪ್ರೀತಿಗೋಸ್ಕರ ಬಂದಿದ್ದೀನಿ. ಅಯ್ಯೋ ನಿನ್ ಕಾರ್ ಹೊಡ್ಕೊಂಡು ಕರ್ಕೊಂಬರಂಗಿದ್ರೆ ಬಂದಿದ್ದೆ, ಕುತ್ಕೊಂಡ್ಬತ್ತಿದ್ದೆ, ಹಿಂದಗಡೆ ಮಲ್ಲಿಕತ್ತಿದ್ದೆ ಹೋಗಿ. ನೀನು ಎಲ್ಲ ಎಕ್ಸ್ಕ್ಯೂಸ್ ಮೀ, ನಂಬೋ ಅಂತದ್ದು ಹೇಳು. ನಂಬೋ ಅಂತದ್ದೆ. ಅದೇ ನಾನು ಹಿಂದೆ ಕುತ್ಕೊಂಡ್ಬಿಟ್ಟೆ ಹೋಗಿ. ಇದೆಲ್ಲ ಇವ್ರ ತಾತಂದಂತೆ ಗೈಸ್. ಅವಾಗೆಲ್ಲ 100 ರೂಪಾಯಿಗೆ ಮಾರ್ಕೊಂಬಿಟ್ಟೆ. ನಮ್ಮ ಮಾವ ಹೇಳ್ತಾ ಇದ್ರು, ನಮ್ಮ ಮಾವ ಅವ್ರ ತಾತನ ಕಾಲ ಜಾಸ್ತಿ ಇದೆಲ್ಲ, ಅವಾಗೆಲ್ಲ ಬರೀ 50-100 ರೂಪಾಯಿಗೆ ಮಾರ್ಕೊಬಿಟ್ಟಿದ್ರು ಅಂತ ಹೇಳ್ತಾ ಇದ್ರು. ಮೈಸೂರಿಗೆ ಬಂದಿದ್ದು ಕೊಟ್ಬಿಟ್ಟು. ಇಲ್ಲೇನು ಅವಾಗ ಪಾಳ್ ಬಿದ್ದಿತ್ತಂತೆ, ಯಾರು ಬರೋರು ಇರ್ಲಿಲ್ವಂತೆ, ನೀರ್ ಇರ್ಲಿಲ್ವಂತೆ. ಮಾರ್ಕೊಂಡು ಮೈಸೂರಿಗೆ ಬಂದ್ಬಿಟ್ಟಿದ್ದಾರೆ. ಸುಮ್ನೆ ಮಾರ್ದಿರ ಅಲ್ಲೇ ಇದ್ರಿರ್ಲಿ ಅಂತ ಬಿಟ್ಬಿಟ್ಟು ಬಂದಿದ್ರೆ ಇವತ್ತಿಗೆ ಒಳ್ಳೆ ದುಡ್ಡು ಬಂದಿರೋದು. ಇವಾಗ 6,000 ಕಾಲ ಬರ್ಬೋದಿತ್ತು ನಾವು. ನಮ್ಮ ಅಕ್ಕ ಇಳ್ದು ಓಡ್ತವಳೆ ಬೇಗ ಬಸ್ಸಿಗೆ ಹತ್ತಕ್ಕೆ. ಬಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸಿಗುತ್ತೆ ಸಿಗುತ್ತೆ. ಓಡ್ತವಳೆ ಸಿಕ್ತು, ಹತ್ತದ್ಲು. ಈಗ ನಾವು ಮನೆಗೆ ಹೋಗುವ ಸಮಯ ಗೈಸ್. ಯಾವಾಗ ಕಮ್ಮಿ ಆಗುತ್ತೆ ಅದ್ ನಂಗೆ ನಾಯಿ ಕೆಮ್ಮು ಅಂತಾರೆ ನಮ್ಮ ಕಡೆ. ನಾಯಿ ಕೆಮ್ಮು ಗೊತ್ತಾ? ಸುಮ್ಮನೆ ಆ ಥರ ಕೆಮ್ಮು ಅಂತಾರೆ. ಆಯ್ತು ನಡೀರಿ, ನಾಯಿ ಕೆಮ್ಮವ್ರೆ. ಈಗ ಬಂದ್ವಿ ಬೆಂಗಳೂರು ಕೆಂಗೇರಿ ಸ್ಟೇಷನಲ್ಲಿ ಇದ್ದೀವಿ. ಈಗ ಮನೆಗೆ ಹೋಗೋದು, ಹೋಗಿ ಬಿಸಿ ಬಿಸಿ ಕಾಫಿ ಕುಡಿಬೇಕು. ಗಂಟ್ಲು ಒಂಥರ ಆಗ್ತದೆ ಬೆಚ್ಚಗೆ. ನೈಟ್ಗೆ ಏನು ಅಡುಗೆ ಮಾಡೋದು ಗೊತ್ತಿಲ್ಲ. ಸಂಡೇ ನಾನ್ ವೆಜ್ ಮಾಡ್ತಾರೆ, ಮಂಡೇ ವೆಜ್ ಮಾಡ್ತಾರೆ, ಮತ್ತು ಟ್ಯೂಸ್ಡೇ ನಾನ್ ವೆಜ್ ಮಾಡ್ತಾರೆ. ಅಲ್ಲೂ ವೆಜ್ ತಿನ್ನೋರು ನಾನ್ ವೆಜ್ ತಿನ್ನೋರು 2 ಇದ್ದಾರೆ, ಅಂದರೆ ಗೌಡ್ರು ಪ್ಲಸ್ ಲಿಂಗಾಯಿಟ್ಸು. ಹಂಗಾಗಿ ವೆಜ್ ಅವರು 3 ದಿವಸನೂ ವೆಜ್ಜೆ. ನಾನ್ ವೆಜ್ ತಿನ್ನೋರು ಮಿಡ್ಲಲ್ಲಿ ಫಸ್ಟು ದಿನ ನಾನ್ ವೆಜ್ಜು, ಮಿಡ್ಲಲ್ಲಿ ವೆಜ್ಜು, ಆಮೇಲೆ ಲಾಸ್ಟ್ ದಿನನೂ ನಾನ್ ವೆಜ್ ಮಾಡ್ತಾರೆ. ಇವತ್ತು ಮಾಡಿಲ್ಲ, ಯಾಕಂದರೆ ಏಕಾದಶಿ ಇದ್ದಿದ್ದರಿಂದ. ಇವತ್ತು ವೆಜ್ ಮಾಡಿದರು, ಒಬ್ಬಟ್ಟು ಮಾಡಿದರು, ಅನ್ನ ಸಾಂಬಾರು, ಚಿತ್ರಾನ್ನ, ಕೋಸಂಬರಿ, ಪಾಯಸ ಎಲ್ಲ ಮಾಡಿದರು. ತಿಂದ್ಕೊಂಡು ಈಗ ಹೊರಟ್ವಿ. ಮತ್ತು ವೀರಭದ್ರ ಸ್ವಾಮಿ ನಮ್ಮ ಮನೆ ದೇವರು, ನಮ್ಮಪ್ಪ ಅಜ್ಜಿಯವರ ಮನೆ ದೇವರು ಇದೆಯಲ್ಲ, ಅದ್ರದ್ದು ಅದು ಪ್ಲಸ್ ಬಸವಣ್ಣ ಎರಡನ್ನೂ ತೇರು ಎಳಿತಾರೆ. ತೇರ್ ಥರ ಅದು ಒಂಥರ, ಇವ್ರ ಕಡೆ ಏನಂತಾರೆ, ಕುರ್ಜು ಅಂತ ಹೇಳ್ತಾರೆ. ಅದನ್ನು ಮಾಡಿದರು ವೀರಭದ್ರ ಸ್ವಾಮಿದು. ನನಗಂತೂ ಖುಷಿ ಆಯಿತು ನೋಡಿ. ಸೊ ಯಾಕಂದರೆ ನಾನು ತುಂಬ ಇಷ್ಟಪಡೋ ದೇವರಲ್ವಾ, ಅದಕ್ಕೆ ತುಂಬ ಖುಷಿ ಆಯಿತು ಹೋಗಿದ್ದಕ್ಕೆ. ಅದೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು, ಅನ್ನಕ್ಕೆಲ್ಲ ಎಲ್ಲ ಮಾಡಿಸ್ಕೊಂಡು ಮನೆಗೆ ಹೋಗಿ ಊಟ ಮಾಡಿಕೊಂಡು ಬಂದ್ವಿ ಗೈಸ್. ಅಷ್ಟು ಇದಾಗಿತ್ತು ಇವತ್ತಿನ ಹಬ್ಬ, ಊರಬ್ಬ. ಸೊ ವಾಪಸ್ ರಿಟರ್ನ್ ಬೆಂಗಳೂರಿಗೆ ಬಂದ್ವಿ. ನಂಗೆ ಹುಷಾರು ಬೇರೆ ಇಲ್ವಲ್ಲ, ಬೇಗನೆ ಬಿಟ್ವಿ, ರೆಸ್ಟ್ ತೊಗೊಳ್ಳೋಣ ಮನೆಗೆ ಹೋಗಿ ಅಂತ ಬಂದಿದ್ದೀವಿ. ಕೆಂಗೇರಿ ಸಿಗ್ನಲ್ ಇದ್ದೀವಿ. ಇನ್ನೇನು ಒಂದು 1/4 ಗಂಟೆ ಹೋಗ್ತೀವಿ ಮನೆಗೆ. ನಮ್ಮ ಅತ್ತೆ ಮಾವನು 2 ವೀಲರಲ್ಲಿ ಹೋಗ್ತಾರೆ. ಅವರು ಕರೆದಿದ್ರು ನಮಗೆ, ಒಂದಿನ ಮುಂಚೆ ಇಲ್ಲಿಗೆ ಬನ್ನಿ, ಇಲ್ಲಿಂದನೇ ಒಟ್ಟಿಗೆ ಹೋಗೋಣ, ಮತ್ತು ನಮ್ಮನ್ನು ಕರ್ಕೊಂಬಂದು ಬಿಟ್ಬಿಟ್ಟು ಹೋಗಿ ಅಂತ.
ಚಳಿ ಬೇರೆ ಇತ್ತಲ್ಲ, 2 ವೀಲರಲ್ಲಿ ಬರೋಕ್ಕಾಗಲ್ಲ ಅಂತ ನನ್ಗೆ ಹುಷಾರಿಲ್ಲದೆ ಇರೋ ಕಾರಣ ನಾವು ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ವರ್ಷ ಹಂಗೆ ಮಾಡ್ಬೇಕಷ್ಟೆ, ಕರ್ಕೊಂಡೋಗಿ ಬಿಟ್ಬಿಟ್ಟು ಹಂಗೆ ಹಿಂಗೆ ಬರೋ ಥರ ಮಾಡ್ಕೋಬೇಕು ನಾವು. ಸೊ ಅದನ್ನೇ ಹೇಳ್ತಾ ಇದ್ದೆ ನಾನು, ನಮ್ಮ ಅಕ್ಕ ಅದನ್ನೇ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಇವ್ರ ಅಪ್ಪಾಜಿ ಅಮ್ಮ ಬಗ್ಗೆ ಹೇಳ್ತಾ ಇದ್ದೆ ನಾನು. ಇವ್ರ ಅಪ್ಪಾಜಿ ದೇವ್ರಂತ ಮನುಷ್ಯ ಅಂತ ಹೇಳ್ತಿದ್ದೆ. ನಮ್ಮ ಮಾವ, ನಿಮ್ಮ ಮಾವ ಹೆಂಗೆ ಚಿನಿ? ನಮ್ಮ ಮಾವ ಡಬಲ್ ದೇವ್ರು. ಇದು ಜೋಕ ಸೀರಿಯಸ್, ಸುಳ್ಳು ಹೇಳ್ಬಾರ್ದು, ನಿಜ ಗೈಸ್. ನಿಜ. ನಾನಂತೂ ಮನಸ್ಸಿಂದ ಹೇಳ್ತೀನಿ, ನಮ್ಮ ಮಾವ ಮಾತ್ರ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ. ಏನು ಪ್ರಾಬ್ಲಮ್ ಇಲ್ಲ ಯಾವ ವಿಷಯಕ್ಕೂ. ಒಂಥರ ನಮ್ಮ ಜನ್ರೇಷನ್ಗೆ ಸೆಟ್ ಆಗ್ಬಿಡ್ತಾರೆ. ನಮ್ಮ ಅತ್ತೆನೂ ಅಷ್ಟೇ, ನಮ್ಮ ಅತ್ತೆನು ನಮ್ಮ ಮಾವ ಮಾತ್ರ ಒಳ್ಳೆಯವರು ಅಂತಲ್ಲ, ನಮ್ಮ ಅತ್ತೆನೂ ಸೆಟ್ ಆಗ್ತಾರೆ. ಅದಕ್ಕಿಂತ ಜಾಸ್ತಿ ನಮ್ಮ ಮಾವ ಜಾಸ್ತಿ ಅಷ್ಟೆ. ನನಗೆ ಅವರು ಇದು ಆ್ಯಟಿಟ್ಯೂಡ್ ಅಂದರೆ ಅವರ ನಡವಳಿಕೆ ತುಂಬ ಇಷ್ಟ. ಸೊ 0 ಕಂಪ್ಲೇಂಟ್ಸ್ ಅವ್ರ ಮೇಲೆ. ಅವ್ರು ಹೇಳ್ಬೇಕು ಸೊಸೆ ಮೇಲೆ, ನಾನು ಹೇಳ್ತಾ ಇದ್ದೀನಿ. ಅವ್ರಿಗೆ ಹೆಂಗಿದೆಯೋ ಗೊತ್ತಿಲ್ಲ ಅಭಿಪ್ರಾಯ, ನಂಗಂತೂ ತುಂಬ ಇಷ್ಟ ಅವರು ಭಾವನೆ, ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ ಕಾಳಜಿ, ನಮ್ಮ ಮೇಲೆ ತೋರಿಸೋ ಗೌರವ ಭಾವನೆ ಎಲ್ಲ ನಂಗೆ ತುಂಬ ಇಷ್ಟ. ಸೊ ನೋಡಿ ಗೈಸ್, ಇಲ್ಲಿ ಹಾಕಿದ್ದಾರೆ ನೋಡೋ, ನಿಮ್ಮ ಮನೆಗೆ ಎಂಟ್ರೆನ್ಸ್ ಗಿಡಕ್ಕೆ ಚೆನ್ನಾಗಿದೆ. ಅಲ್ಲಿ ನಮ್ಮ ಮನೆ ಹತ್ರ ತಗೋಬೋದು. ನೆಕ್ಸ್ಟ್ ಹೋದಾಗ ತೊಗೊಂಡೋಗ್ಬೇಕು ಗೈಸ್, ಯಾಕಂದರೆ ಎಷ್ಟು ದುಡಿದ್ರೂ ಸಾಲದು ಅನ್ನಂಗೆ ಆಗಿದೆ ಈಗ ನಮಗೆ ಕಮಿಟ್ಮೆಂಟ್. ಸಖತ್ತು ದುಡ್ಡಿಗೆ ಈ ತಿಂಗಳು ಹಾಸ್ಪಿಟ್ಲಿಗೆ ಸುಮಾರು ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀವಿ. ಒಬ್ಬರಿಂದ ಒಬ್ಬರಿಗೆ ನಮಗೆ ಹುಷಾರಿಲ್ಲ ಗೈಸ್. ಇವಾಗ ನನಗೆ ನನ್ನಿಂದ ಹಿಂದೆ ಇವ್ರಿಗೆ ಬಂದಿತ್ತು, ಇವರಿಂದ ನನಗೆ ಬಂದಿರೋದು. ಇವ್ರು ಹುಷಾರಾದ್ರು ನನಗೆ ಸ್ಟಾರ್ಟ್ ಆಯ್ತು. ನನ್ನ ಮಗಳಿಗೆ ಬಂದಿತ್ತು, ಅಕ್ಕನ ಮಗಳಿಗೆ ಬಂದಿತ್ತು. ಮೆಡಿಕಲ್ಗೆ ಹೋಗೋದು ಮಾತ್ರ ತರೋದು. ಎಷ್ಟು ಖರ್ಚು ಮಾಡಿದ್ದೀವಿ ಅಂದರೆ ಲೆಕ್ಕನೇ ಇಲ್ಲ ದುಡ್ಡು. ಈ ತಿಂಗಳು ಹಾಸ್ಪಿಟ್ಲಿಗೆ ನಾವು ಖರ್ಚು ಮಾಡಿರೋದು ಹಂಗೆ ಅಷ್ಟು ಖರ್ಚು ಮಾಡಿಬಿಟ್ಟಿದ್ದೀವಿ. ಸೊ ಹಂಗಾಗಿ ಸ್ವಲ್ಪ ಈ ತಿಂಗಳು ಸಖತ್ ಕಮಿಟ್ಮೆಂಟ್ ಜಾಸ್ತಿ ಆಯಿತು. ನೆಕ್ಸ್ಟ್ ಮಂತು ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡು ತೊಗೊಂಡೋಗ್ಬೇಕು ಹೋದಾಗ ಏನೇನು ಬೇಕೆಲ್ಲ. ಹೂವು ನಮ್ಮ ಅತ್ತೆ ಹೂವು ಕೊಟ್ಟಿದ್ರು, ಒಂದು ಮಳ ಮುಟ್ಕೊಂಡಿದ್ದಾರೆ. ಒಂದು 10 ನಿಮಿಷಕ್ಕೆ ಬಾಡೋಯ್ತು. ಎಷ್ಟು ಸೆಕೆ ಗೊತ್ತಾಗೈಸ್ ಊರಲ್ಲಿ. ನಾನಂತೂ ತುಂಬ ಬೆವ್ದ್ಬಿಟ್ಟಿದ್ದೀನಿ ಇವತ್ತು. ಸ್ಯಾರಿ ಎಲ್ಲ ನೆಂದೋಗಿದೆ ಸೈಡಲ್ಲೆಲ್ಲ, ಅಷ್ಟು ಸೆಕೆ ಇದೆ. ನಮ್ಮ ಬೆಂಗಳೂರಲ್ಲಿ ಎಷ್ಟು ಚಳಿ ಆಗುತ್ತೆ. ನಮ್ಮ ಮನೇಲಿ ಎಸ್ಪೆಷಲಿ ನಮ್ಮ ಮನೇಲಿ ತುಂಬ ಚಳಿ ಆಗುತ್ತೆ. ನಮ್ಮಮ್ಮ ಯಾವಾಗಲೂ ಸ್ವೆಟರ್ ಹಾಕೊಂಡು ಓಡಾಡ್ತಾರೆ, ಸಖತ್ ಚಳಿ ಇದೆ ಅಂತ. ನಾನು ಸ್ವೆಟರ್ ಹಾಕ್ಕೊತೀನಿ. ಗ್ರೌಂಡ್ ಫ್ಲೋರಲ್ಲಿ ಇರೋದು ನಮ್ಮ ಮನೆ. ಸೊ ಹಂಗಾಗಿ ಚಳಿ ಆಗ್ತಿರುತ್ತೆ. ಅಲ್ಲಿ ತುಂಬ ಸೆಕೆ ಇತ್ತು. ನಮ್ಮ ಮಾವ ಅಂತಿದ್ರು, ಇಲ್ಲ ಈಗ ಬಿಸಿಲಿರೋದಕ್ಕೆ ಸೆಕೆ ಅನ್ನಿಸ್ತಾ ಇದೆ ನಿಮಗೆ, ನೈಟೆಲ್ಲ ಇಲ್ಲೂ ಚಳಿ ಇರುತ್ತೆ ಅಂತ ಹೇಳ್ತಾರೆ. ಸಂಜೆ ಆಗಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ, 9 ಗಂಟೆವರೆಗೂ ಚಳಿನೇ ಇರುತ್ತೆ ಇಲ್ಲೂ ಅಂತ ಅಂದರು. ಜಾಸ್ತಿ ಬೇಗ ಹೋಗ್ರಿ ಅಂತ ಹೇಳ್ಬೇಕಿತ್ತು ಫೋನ್ ಮಾಡಿ, ಹೋದ್ರೆ ಇಲ್ವೋ. ಆಮೇಲೆ ಕತ್ಲಲ್ಲಿ ಗಾಡಿ ಓಡಿಸ್ಕೊಂಡು ಹೋಗೋಕ್ಕೆ ಕಷ್ಟ ಆಗುತ್ತೆ ಅವ್ರಿಗೆ. ಆಮೇಲೆ ಹಿಮ ಬೀಳ್ತಿರುತ್ತೆ, ಸುಮ್ಮನೆ ಕಾಯಿಲೆಗಳು ಬಂದರೆ ಕಷ್ಟ. ಸೊ ಫೋನ್ ಮಾಡಿ ಹೇಳೋಣ, ಈಗ ಬನ್ನಿ ಹೋಗೋಣ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.